ರಾಜ್ಯದಲ್ಲೇ ಎಲ್ಲೋ ಒಂದು ಕಡೆ ಗೊತ್ತಾ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಸುರ್ಜೇವಾಲಾ ಒಬ್ಬರನ್ನೊಬ್ಬರು ಕರೆದು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಬೆಂಗಳೂರು ಹೋಗಿ ಬಂದಿದ್ದಾರೆ. ಸುರ್ಜೇವಾಲಾ ಅವರಿಗೆ ಕೂಡ ಭೇಟಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮಾತು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳಿ ಬರ್ತಾ ಇದೆ. ಸರ್, ಸಾಕಷ್ಟು ಒಂದು ರಾಷ್ಟ್ರೀಯ ಪಕ್ಷ ಇದೆ, ಸರ್ಕಾರ ಇದೆ, ಎಲ್ಲವೂ ಇದೆ, ಆದರೆ ಎಲ್ಲವೂ ಸರಿ ಇಲ್ಲ ಎಂಬುದು ಒಂದು ಮಾತು ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ. ತಾವು ಕೂಡ ಸುರ್ಜೇವಾಲಾ ಅವರಿಗೆ ಭೇಟಿಯಾದ್ರಿ ಸರ್, ಏನು ಚರ್ಚೆ ಆಯಿತು ಸರ್? ಈಗ ನೋಡಿ, ಮೊದಲನೇದಾಗಿ ಫಸ್ಟ್ ಟೈಮು ಸುರ್ಜೇವಾಲಾ ಸಾಹೇಬರು ಡೆಲ್ಲಿಯಿಂದ ಬಂದಾಗ ಬೆಂಗಳೂರು ಏರ್ಪೋರ್ಟಲ್ಲಿ ನಾನು ಮಾಜಿ ವಿಧಾನ ಪರಿಷತ್ ಅರವಿಂದ್ ಕುಮಾರ್ ಹಳ್ಳಿ ಅವರಿಗೆ ಭೇಟಿಯಾದೆವು. ಭೇಟಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ನಾನು ವಿಚಾರಗಳು ಹೇಳಿದೆ. ಆಮ್ಯಾಗ ನಂದು ವೈಯಕ್ತಿಕವಾಗಿ ಕೂಡ ಕೆಲವು ವಿಚಾರಗಳಿವೆ, ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು, ನನಗೆ ಸಮಯ ಕೊಡಿ ಅಂತ ಅಷ್ಟೇ ಕೇಳಿದ್ರು. परवाह नहीं पाटिल जी, आपको मैं टाइम दूँगा, अभी तो MLA को बुलाया मैं, उसके बाद आपको दूसरा ट्रिप को अभी ಎರಡನೇ ಬಾರಿ ಏನು ಬಂದಿದ್ದಾರೆ ಅವಾಗ ನಾನು ನಿಮ್ಗೆ ಸಮಯ ಕೊಡ್ತೀನಿ ಅಂತ ಹೇಳಿದರು. ಪಾಪ ಅದೇ ರೀತಿ ನನಗೆ ನಿನ್ನೆ ಎಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡುವಾಗ ಮಧ್ಯದಲ್ಲಿ ಕೂಡ ನನ್ನನ್ನು ಕರೆದು ಸುಮಾರು ಅರ್ಧ ತಾಸುವರೆಗೆ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಬೀದರ್ ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ, ನಾನು ರಾಜ್ಯದ ಬಗ್ಗೆ ನಾನು ಯಾವುದೂ ಕೂಡ ವಿಚಾರ ಮಾಡಿಲ್ಲ. ನಮ್ಮ ಜಿಲ್ಲೆ ಬಗ್ಗೆ, ಪಕ್ಷದ ಬಗ್ಗೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅವುಗಳ ಬಗ್ಗೆ ನಾನು ಮಾತನಾಡಿದ್ದೀನಿ. ಅದಕ್ಕೆ ಭಾಳ ಒಳ್ಳೆಯ ರೀತಿಯಿಂದ ಸುರ್ಜೇವಾಲಾ ಅವರು ಸ್ಪಂದಿಸಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಆದಷ್ಟು ಬೇಗನೆ ಶೀಘ್ರದಲ್ಲಿ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಜವಾಬ್ದಾರಿ ತೊಗೊಂಡಿದ್ದಾರೆ. ಸರಿ, BJP ಶಾಸಕರು ಕೆಲವರು ಸುದ್ದಿಗೋಷ್ಠಿ ನಡೆಸಿ ಟೋಟಲಿ ಅಂದ್ರೆ 1 ವರ್ಷ ಆಯಿತು ಫಲಿತಾಂಶ ಬಂದು, 1 ವರ್ಷದ ನಂತರ ರಾಜಶೇಖರ್ ಪಾಟೀಲ್ ಅವರು ಈಗ ಯಾಕೆ ಈ ವಿಷಯನ ಕೇಳ್ರಿ. ಪಾಪ ನಾನೇನು ಹೇಳೀನಿ, ಕುಂಬಳಕಾಯಿ ಕಳ್ಳ ಅಂದ್ರೆ ಬೆನ್ನಿಗೆ ಹಿಡ್ಕೊಂಡು ನೋಡಿರಂಥವ್ರು ಇವರೆಲ್ಲ 3 ಜನ ಶಾಸಕರು, ಒಬ್ಬ ಜಿಲ್ಲಾಧ್ಯಕ್ಷ. ನಾನೇನು ಹೇಳಿದ್ದೀನಿ, ನೀವು ಮಾಡಿದ್ರಿ, ನಾನು ನೋಡಿದ್ದೀನಿ, ನಾನೇನಾದರೂ ಹೇಳಿದ್ದೀನ? ಶರಣು ಸಲಗರ್ ಬಸವ ಕಲ್ಯಾಣದಾಗ BJP ಬಿಟ್ಟು ಕಾಂಗ್ರೆಸ್ ಮಾಡೇನ ಅಂತ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನ? ಇವ್ಯಾರು ಬೆಲ್ದಾಳೆ ಮಾತು ಹೇಳ್ತಾನೆ ಇವನ ಬಗ್ಗೆ ನಾನು ಹೇಳಿದ್ದೀನ? ಪ್ರಭು ಚವ್ಹಾಣ್ ಮತ್ತದು ಏನೋ ತರ್ತಾನವ, ಅವನ ಬಗ್ಗೆ ನಾನು ಹೇಳಿದಲ್ಲ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು ನಾವೆಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಹತ್ರ ಹೋದಾಗ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋದಾಗ, DK ಸುರೇಶ್ ಅವ್ರ ಹತ್ರ ಹೋದಾಗ ಅವರು ಪ್ರಸ್ತಾವ ಮಾಡಿದ್ರು. ಏನಂತ? ಇಲ್ಲ ಸರ್, ನಮಗೆ ಅವರೆಲ್ಲ ಸಹಾಯ ಮಾಡಿದಾರ ಅಂತ. ನಾನು ಅದೇ ಹೇಳಿದ್ದೀನಿ. ಅದಕ್ಕೆ ಬಿಟ್ಟು ನೀವು ಮಾಡಿದಿರಿ ಅಂತ ನಾನು ನೇರವಾಗಿ ಅವ್ರ ಮ್ಯಾಗ ಆರೋಪ ಮಾಡಿಲ್ಲ. ಆರೋಪ ಮಾಡಿದನ ಎಲ್ಲಾದ್ರೂ ಇದ್ರೆ ಹೇಳಿ. ಈಗ ಇವ್ರೇನು ಮಾಡ್ತಾ ಇದ್ದಾರ, ಕುಂಬಳಕಾಯಿ ಕಳ್ಳ ಅಂದರೆ ಬೆನ್ನಿಗೆ ಹಿಡ್ಕೊಂಡು ನೋಡತ್ತಾರೆ. ನಾನು ಒಂದೇ ಹೇಳ್ತೀನಿ, ಆತ್ಮಸಾಕ್ಷಿಗಾಗಿ, ಈಗ ಅವ್ರು ಹೇಳ್ತಾನೆ ಇದ್ದಾರೆ ಅಂದ್ರೆ ಒಂದು ನಿಮ್ಮ ಮುಖಾಂತರ ಹೇಳ್ತೀನಿ, ಆತ್ಮಸಾಕ್ಷಿಗಾಗಿ ಇವ್ರು ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ, ಅವ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಏನು ಗಲಾಟೆ ಇರೋದು. ಯಪ್ಪ, ನಿಮ್ಮ ಗಲಾಟೆ ರೋಡಿಗೆ ಬಂದಿತ್ತು. ಬಸವ ಕಲ್ಯಾಣದಲ್ಲಿ ಭಗವಂತ ಖೂಬ ಅವರು ಮಂತ್ರಿ ಇದ್ದಾಗೆ ಚಪ್ಪಲಾಟ ಆಯಿತು, ಕಾರಿಗೆ ಚಪ್ಪಲ್ ಹೊಡೆದಾಯಿತು. ಯಾರು ಹೊಡೆದ್ರಪ್ಪ ಅವಾಗ? ಕಾಂಗ್ರೆಸ್ದವ್ರು ಹೊಡೆದ್ರ? ಯಾರು ಹೊಡೆದ್ರು ಸ್ವಾಮಿ? BJP ಇದ್ರು. ಮತ್ತು ಇವ್ರು BJP ಪರವಾಗಿ ಕೆಲಸ ಮಾಡ್ತಾರ? ಆಯಿತು, ಇದು ಬಸವಣ್ಣನ ಕರ್ಮಭೂಮಿ ಅದ, ಬಸವಣ್ಣನ ಮ್ಯಾಗ ಪ್ರಮಾಣ ಮಾಡಿ ಹೇಳಿ, ಇಲ್ಲತ್ತು ಮಂಜುನಾಥ ಸ್ವಾಮಿ ದೇವ್ರ ಮ್ಯಾಗ ದೇವರು ಪ್ರಮಾಣ ಮಾಡಿ ಹೇಳಿದ್ರು ಮೂಗರು, ಇಲ್ಲ ನಾವು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡಿಲ್ಲ ಅಂತ ಹೇಳಿ ನಾನು ಕೂಡ ಪ್ರಮಾಣ ಮಾಡ್ತೀನಿ. ನಡ್ರಿ, ನಾನೇನು ಹೇಳ್ತಾ ಇದ್ದೀನಿ ಕೇಳಿ. ನಾನು ಹೇಳೋದು ಈಶ್ವರ್ ಖಂಡ್ರೆ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ ಅಂತ ನಾನು ಹೇಳ್ತಾ ಇಲ್ಲ. ಇವ್ರ ಬಲ್ ಅಷ್ಟು ದೈವ ಶಕ್ತಿ. ನಾನು ಸತ್ಯ ಹರಿಶ್ಚಂದ್ರ ಇದ್ದವ್ರು ಏನೋ ಹೇಳ್ತಾ ಇದ್ರು ಅವರಾದ ಮೇಲೆ ಅವರು. ಸತ್ಯ ಹರಿಶ್ಚಂದ್ರ ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಬಂದರೂ ಗೊತ್ತಿಲ್ಲ ನನಗೆ. ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಬಂದರೂ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟು ಸತ್ಯ ಹರಿಶ್ಚಂದ್ರ ಅದ ನನಗೆ ಚಲೋ ಕುನ ಅದ. ನಾನು ಸವಾಲು ಅವ್ರಿಗೆ ಏನು ಹಾಕ್ತಾ ಇದ್ದೀನಿ, ಒಂದೆರಡು ಈಗ ಮತ್ತಿದು ಮುಂದುವರಿತಾನೆ ಹೋಗ್ತದೆ. ನೀವು ಕೇಳ್ತಾ ಹೋದ್ರೆ ನಾನು ಮುಂದುವರಿತಾನೆ ಹೋಗ್ಬೇಕಾಯ್ತದೆ. ಅದಕ್ಕೆ ನಾನು ವಿರಾಮ ಕೊಡಬೇಕು ಅಂತ ನನ್ನ ಇಚ್ಛೆ ಇದೆ. ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಅವ್ರು ಏನು ಮಾಡಿದಾರ, ನಾನು ಹೇಳ್ತಕ್ಕಂಥದ್ದು ನಾನೇನು ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಶ್ವರ್ ಖಂಡ್ರೆ ಅವರು DK ಶಿವಕುಮಾರ್ ಮನೆಯಲ್ಲಿ, ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಇವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಾರ ಅಂತ ಹೇಳಿದಾರ ಅಂತ ಮಂಜುನಾಥ ಸ್ವಾಮಿ ಮೇಲೆ ನಾನು ಹೋಗಿ ಪ್ರಮಾಣ ಮಾಡ್ತೀನಿ. ಒಂದು ವೇಳೆ ಇವ್ರ ಹತ್ರ ತಾಕತ್ತಿತ್ತು ಅಂದರೆ ಇವ್ರ ಮುಗರು ಕೂಡ ಬಂದು ಮಾಡಲಿ, ಇಲ್ಲ ನಾವು ಮಾಡಿಲ್ಲ ಅಂಥೇಳಿ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ಈಶ್ವರ್ ಖಂಡ್ರೆ ಅವರು ನಮ್ಮ ಅಧ್ಯಕ್ಷರಿಗೆ ಹೇಳಿರ್ತಕ್ಕಂಥ ಮಾತು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಅವ್ರು ಮಾಡಿ ನಾನು ಪ್ರಮಾಣ ಮಾಡ್ತೀನಿ. ನಾನು ಹೇಳ್ತೀನಿ, ನೀವು ಮಾಡಿರೋ ಬಿಟ್ಟರು ನನಗೆ ಕೊನೆ ಇಲ್ಲ. ನಮ್ಮ ಸ್ನೇಹಿತರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿರ್ತಕ್ಕಂಥ ಮಾತು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ.
ಸೊ ಇದು ರಾಜಶೇಖರ್ ಪಾಟೀಲ್ ಅವರ ಆಕ್ರೋಶದ ನುಡಿ ಅಂತ ಹೇಳ್ಬೋದು. ಟೋಟಲಿ ಏನು BJP ಶಾಸಕರಿದ್ದಾರೆ, ನಿಜವಾಗ್ಲೂ ಅವ್ರು ಸತ್ಯ ಹರಿಶ್ಚಂದ್ರ ಇದ್ದಾರೆ, ಅವ್ರು ಮಂಜುನಾಥ್ ಸ್ವಾಮಿ ಮೇಲೆ ಆಣಿ ಮಾಡಲಿ ಅಂತೇಳಿ ರಾಜಶೇಖರ್ ಪಾಟೀಲ್ ಅವ್ರು ಸವಾಲ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲೂ ಎಲ್ಲೋ ಒಂದು ಕಡೆ ಗೊತ್ತಾ ಕಾಂಗ್ರೆಸ್ ಶಾಸಕರು ಸಾಕಷ್ಟು ಅಸಮಾಧಾನಗೊಂಡಿದ್ದಾರೆ. ಸುರ್ಜೇವಾಲಾ ಒಬ್ಬರನ್ನೊಬ್ಬರು ಕರೆದು ಮೀಟಿಂಗ್ ಕೂಡ ಮಾಡ್ತಾ ಇದ್ದಾರೆ. ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಬೆಂಗಳೂರು ಹೋಗಿ ಬಂದಿದ್ದಾರೆ, ಸುರ್ಜೇವಾಲಾ ಅವರಿಗೆ ಕೂಡ ಭೇಟಿಯಾಗಿದ್ದಾರೆ. ಜಿಲ್ಲೆಯಲ್ಲಿ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಮಾತು ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೇಳಿಬರ್ತಾ ಇದೆ. ಸರ್, ಸಾಕಷ್ಟು ಒಂದು ರಾಷ್ಟ್ರೀಯ ಪಕ್ಷ ಇದೆ, ಸರ್ಕಾರ ಇದೆ, ಎಲ್ಲವೂ ಇದೆ, ಆದರೆ ಎಲ್ಲವೂ ಸರಿ ಇಲ್ಲ ಎಂಬುದು ಒಂದು ಮಾತು ಜಿಲ್ಲೆಯಲ್ಲಿ ಕೇಳಿಬರ್ತಾ ಇದೆ. ತಾವು ಕೂಡ ಸುರ್ಜೇವಾಲಾ ಅವರಿಗೆ ಭೇಟಿಯಾದ್ರಿ ಸರ್, ಏನು ಚರ್ಚೆ ಆಯಿತು ಸರ್? ಈಗ ನೋಡಿ, ಮೊದಲನೇದಾಗಿ ಫಸ್ಟ್ ಟೈಮು ಸುರ್ಜೇವಾಲಾ ಸಾಹೇಬರು ಡೆಲ್ಲಿಯಿಂದ ಬಂದಾಗ ಬೆಂಗಳೂರು ಏರ್ಪೋರ್ಟಲ್ಲಿ ನಾನು ಮಾಜಿ ವಿಧಾನ ಪರಿಷತ್ ಅರವಿಂದ್ ಕುಮಾರ್ ಹಳ್ಳಿ ಅವರಿಗೆ ಭೇಟಿಯಾದೆವು. ಭೇಟಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಬಗ್ಗೆ ಅವ್ರಿಗೆ ನಾನು ವಿಚಾರಗಳು ಹೇಳಿದೆ. ಆಮ್ಯಾಗ ನಂದು ವೈಯಕ್ತಿಕವಾಗಿ ಕೂಡ ಕೆಲವು ವಿಚಾರಗಳಿವೆ, ನಿಮ್ಮ ಜೊತೆಯಲ್ಲಿ ಮಾತಾಡಬೇಕು, ನನಗೆ ಸಮಯ ಕೊಡಿ ಅಂತ ಅಷ್ಟೇ ಕೇಳಿದ್ರು. परवाह नहीं पाटिल जी, आपको मैं टाइम दूँगा, अभी तो MLA को बुलाया मैं, उसके बाद आपको दूसरा ट्रिप को अभी ಎರಡನೇ ಬಾರಿ ಏನು ಬಂದಿದ್ದಾರೆ ಅವಾಗ ನಾನು ನಿಮ್ಗೆ ಸಮಯ ಕೊಡ್ತೀನಿ ಅಂತ ಹೇಳಿದರು. ಪಾಪ ಅದೇ ರೀತಿ ನನಗೆ ನಿನ್ನೆ ಎಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡುವಾಗ ಮಧ್ಯದಲ್ಲಿ ಕೂಡ ನನ್ನನ್ನು ಕರೆದು ಸುಮಾರು ಅರ್ಧ ತಾಸುವರೆಗೆ ನನ್ನ ಜೊತೆಯಲ್ಲಿ ಚರ್ಚೆ ಮಾಡಿ ನಮ್ಮ ಬೀದರ್ ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ, ನಾನು ರಾಜ್ಯದ ಬಗ್ಗೆ ನಾನು ಯಾವುದೂ ಕೂಡ ವಿಚಾರ ಮಾಡಿಲ್ಲ. ನಮ್ಮ ಜಿಲ್ಲೆ ಬಗ್ಗೆ, ಪಕ್ಷದ ಬಗ್ಗೆ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅವುಗಳ ಬಗ್ಗೆ ನಾನು ಮಾತನಾಡಿದ್ದೀನಿ. ಅದಕ್ಕೆ ಭಾಳ ಒಳ್ಳೆಯ ರೀತಿಯಿಂದ ಸುರ್ಜೇವಾಲಾ ಅವರು ಸ್ಪಂದಿಸಿದ್ದಾರೆ. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಆದಷ್ಟು ಬೇಗನೆ ಶೀಘ್ರದಲ್ಲಿ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಜವಾಬ್ದಾರಿ ತೊಗೊಂಡಿದ್ದಾರೆ. ಸರಿ, BJP ಶಾಸಕರು ಕೆಲವರು ಸುದ್ದಿಗೋಷ್ಠಿ ನಡೆಸಿ ಟೋಟಲಿ ಅಂದ್ರೆ 1 ವರ್ಷ ಆಯಿತು ಫಲಿತಾಂಶ ಬಂದು, 1 ವರ್ಷದ ನಂತರ ರಾಜಶೇಖರ್ ಪಾಟೀಲ್ ಅವರು ಈಗ ಯಾಕೆ ಈ ವಿಷಯನ ಕೇಳ್ರಿ. ಪಾಪ ನಾನೇನು ಹೇಳೀನಿ, ಕುಂಬಳಕಾಯಿ ಕಳ್ಳ ಅಂದ್ರೆ ಬೆನ್ನಿಗೆ ಹಿಡ್ಕೊಂಡು ನೋಡಿರಂಥವ್ರು ಇವರೆಲ್ಲ 3 ಜನ ಶಾಸಕರು, ಒಬ್ಬ ಜಿಲ್ಲಾಧ್ಯಕ್ಷ. ನಾನೇನು ಹೇಳಿದ್ದೀನಿ, ನೀವು ಮಾಡಿದ್ರಿ, ನಾನು ನೋಡಿದ್ದೀನಿ, ನಾನೇನಾದರೂ ಹೇಳಿದ್ದೀನ? ಶರಣು ಸಲಗರ್ ಬಸವ ಕಲ್ಯಾಣದಾಗ BJP ಬಿಟ್ಟು ಕಾಂಗ್ರೆಸ್ ಮಾಡ್ಯಾನ ಅಂತೇಳಿ ನಾನು ನೋಡಿದ್ದೀನಿ ಅಂತ ನಾನು ಹೇಳಿದ್ದೀನ? ಇವ್ಯಾರು ಬೆಲ್ದಾಳೆ ಮಾತು ಹೇಳ್ತಾನೆ ಇವನ ಬಗ್ಗೆ ನಾನು ಹೇಳಿದ್ದೀನ? ಪ್ರಭು ಚವ್ಹಾಣ್ ಮತ್ತದು ಏನೋ ತರ್ತಾನವ, ಅವನ ಬಗ್ಗೆ ನಾನು ಹೇಳಿದಲ್ಲ. ನನ್ನ ಆತ್ಮೀಯ ಸ್ನೇಹಿತರಾದಂಥ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು ನಾವೆಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರ ಹತ್ರ ಹೋದಾಗ ಮತ್ತು ಮುಖ್ಯಮಂತ್ರಿಗಳ ಹತ್ರ ಹೋದಾಗ, DK ಸುರೇಶ್ ಅವ್ರ ಹತ್ರ ಹೋದಾಗ ಅವರು ಪ್ರಸ್ತಾವ ಮಾಡಿದ್ರು. ಏನಂತ? ಇಲ್ಲ ಸರ್, ನಮಗೆ ಅವರೆಲ್ಲ ಸಹಾಯ ಮಾಡಿದಾರ ಅಂತ. ನಾನು ಅದೇ ಹೇಳಿದ್ದೀನಿ. ಅದಕ್ಕೆ ಬಿಟ್ಟು ನೀವು ಮಾಡಿದಿರಿ ಅಂತ ನಾನು ನೇರವಾಗಿ ಅವ್ರ ಮ್ಯಾಗ ಆರೋಪ ಮಾಡಿಲ್ಲ. ಆರೋಪ ಮಾಡಿದನ ಎಲ್ಲಾದ್ರೂ ಇದ್ರೆ ಹೇಳಿ. ಈಗ ಇವ್ರೇನು ಮಾಡ್ತಾ ಇದ್ದಾರ, ಕುಂಬಳಕಾಯಿ ಕಳ್ಳ ಅಂದರೆ ಬೆನ್ನಿಗೆ ಹಿಡ್ಕೊಂಡು ನೋಡತ್ತಾರ. ನಾನು ಒಂದೇ ಹೇಳ್ತೀನಿ, ಆತ್ಮಸಾಕ್ಷಿಗಾಗಿ, ಈಗ ಅವ್ರು ಹೇಳ್ತಾನೆ ಇದ್ದಾರೆ ಅಂದ್ರೆ ಒಂದು ನಿಮ್ಮ ಮುಖಾಂತರ ಹೇಳ್ತೀನಿ, ಆತ್ಮಸಾಕ್ಷಿಗಾಗಿ ಇವ್ರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಅವ ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ರು, ಕಾಂಗ್ರೆಸ್ ಪಕ್ಷದಲ್ಲಿ ಏನು ಗಲಾಟೆ ಇರೋದು. ಯಪ್ಪ, ನಿಮ್ಮ ಗಲಾಟೆ ರೋಡಿಗೆ ಬಂದಿತ್ತು. ಬಸವ ಕಲ್ಯಾಣದಲ್ಲಿ ಭಗವಂತ ಖೂಬ ಅವರು ಮಂತ್ರಿ ಇದ್ದಾಗೆ ಚಪ್ಪಲಾಟ ಆಯಿತು, ಕಾರಿಗೆ ಚಪ್ಪಲ್ ಹೊಡೆದಾಯಿತು. ಯಾರು ಹೊಡೆದ್ರಪ್ಪ ಅವಾಗ? ಕಾಂಗ್ರೆಸ್ದವ್ರು ಹೊಡೆದ್ರ? ಯಾರು ಹೊಡೆದ್ರು ಸ್ವಾಮಿ? BJP ಇದ್ದರು. ಮತ್ತು ಇವ್ರು BJP ಪರವಾಗಿ ಕೆಲಸ ಮಾಡ್ತಾರ? ಆಯಿತು, ಇದು ಬಸವಣ್ಣನ ಕರ್ಮ ಭೂಮಿ ಅದ, ಬಸವಣ್ಣನ ಮ್ಯಾಗ ಪ್ರಮಾಣ ಮಾಡಿ ಹೇಳಿ, ಇಲ್ಲದ ಮಂಜುನಾಥ ಸ್ವಾಮಿ ದೇವ್ರ ಮ್ಯಾಗ ದೇವರು ಪ್ರಮಾಣ ಮಾಡಿ ಹೇಳಿದ್ರು ಮೂಗರು, ಇಲ್ಲ ನಾವು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರ ಮಾಡಿಲ್ಲ ಅಂತ ಹೇಳಿ ನಾನು ಕೂಡ ಪ್ರಮಾಣ ಮಾಡ್ತೀನಿ. ನಡ್ರಿ, ನಾನೇನು ಹೇಳ್ತಾ ಇದ್ದೀನಿ ಕೇಳಿ. ನಾನು ಹೇಳೋದು ಈಶ್ವರ್ ಖಂಡ್ರೆ ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ನಾನು ಹೇಳಿದ ಅಂತ ನಾನು ಹೇಳ್ತಾ ಇಲ್ಲ. ಇವ್ರ ಬಲ್ ಅಷ್ಟು ದೈವ ಶಕ್ತಿ. ನಾನು ಸತ್ಯ ಹರಿಶ್ಚಂದ್ರ ಇದ್ದವ್ರು ಏನೋ ಹೇಳ್ತಾ ಇದ್ರು, ಅವರಾದ ಮೇಲೆ ಅವರು ಸತ್ಯ ಹರಿಶ್ಚಂದ್ರ. ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಬಂದರೂ ಗುರ್ತಿಲ್ಲ ನನಗೆ. ಇಲ್ಲಿ ಯಾರು ಸತ್ಯ ಹರಿಶ್ಚಂದ್ರ ಬಂದರೂ ನನಗೆ ಗುರ್ತಿಲ್ಲ. ಅವ್ರು ಎಷ್ಟು ಸತ್ಯ ಹರಿಶ್ಚಂದ್ರ ಅದ ನನಗೆ ಚಲೋ ಗುಣ ಅದ. ನಾನು ಸವಾಲು ಅವ್ರಿಗೆ ಏನು ಹಾಕ್ತಾ ಇದ್ದೀನಿ, ಒಂದೆರಡು ಈಗ ಮತ್ತಿದು ಮುಂದುವರಿತಾನೆ ಹೋಗ್ತದೆ. ನೀವು ಕೇಳ್ತಾ ಹೋದ್ರೆ ನಾನು ಮುಂದುವರಿತಾನೆ ಹೋಗ್ಬೇಕಾಯ್ತದೆ. ಅದಕ್ಕೆ ನಾನು ವಿರಾಮ ಕೊಡಬೇಕು ಅಂತ ನನ್ನ ಇಚ್ಛೆ ಇದೆ. ನಾನು ಇಷ್ಟೇ ಹೇಳ್ತಾ ಇದ್ದೀನಿ, ಅವ್ರು ಏನು ಮಾಡಿದಾರ, ನಾನು ಹೇಳ್ತಕ್ಕಂಥದ್ದು ನಾನೇನು ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈಶ್ವರ್ ಖಂಡ್ರೆ ಅವರು DK ಶಿವಕುಮಾರ್ ಮನೆಯಲ್ಲಿ, ಸಿದ್ದರಾಮಯ್ಯವ್ರ ಮನೆಯಲ್ಲಿ ಇವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದಾರ ಅಂತ ಹೇಳಿದಾರ ಅಂತ ಮಂಜುನಾಥ ಸ್ವಾಮಿ ಮೇಲೆ ನಾನು ಹೋಗಿ ಪ್ರಮಾಣ ಮಾಡ್ತೀನಿ. ಒಂದು ವೇಳೆ ಇವ್ರ ಹತ್ರ ತಾಕತ್ತಿತ್ತು ಅಂದರೆ ಇವ್ರ ಮೂಗರು ಕೂಡ ಬಂದು ಮಾಡಲಿ, ಇಲ್ಲ ನಾವು ಮಾಡಿಲ್ಲ ಅಂಥೇಳಿ. ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಲ್ಲ, ಈಶ್ವರ್ ಖಂಡ್ರೆ ಅವರು ನಮ್ಮ ಅಧ್ಯಕ್ಷರಿಗೆ ಹೇಳಿರ್ತಕ್ಕಂಥ ಮಾತು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ಅಷ್ಟೇ. ಅವ್ರು ಮಾಡಿ, ನಾನು ಪ್ರಮಾಣ ಮಾಡ್ತೀನಿ.
ನಾನು ಹೇಳ್ತೀನಿ, ನೀವು ಮಾಡಿರೋ ಬಿಟ್ಟರು ನನಗೆ ಕೊನೆ ಇಲ್ಲ. ನಮ್ಮ ಸ್ನೇಹಿತರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿರ್ತಕ್ಕಂಥ ಮಾತು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸೊ ಇದು ರಾಜಶೇಖರ್ ಪಾಟೀಲ್ ಅವರ ಆಕ್ರೋಶದ ನುಡಿ ಅಂತ ಹೇಳ್ಬೋದು. ಟೋಟಲಿ ಏನು BJP ಶಾಸಕರಿದ್ದಾರೆ, ನಿಜವಾಗ್ಲೂ ಅವ್ರು ಸತ್ಯ ಹರಿಶ್ಚಂದ್ರ ಇದ್ದಾರೆ, ಅವ್ರು ಮಂಜುನಾಥ್ ಸ್ವಾಮಿ ಮೇಲೆ ಆಣಿ ಮಾಡಲಿ ಅಂತೇಳಿ ರಾಜಶೇಖರ್ ಪಾಟೀಲ್ ಅವ್ರು ಸವಾಲು ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.